ಹಲೋ ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ಕಾಟೇರ ಸಿನಿಮಾದ ಪ್ರೀ ಬುಕಿಂಗ್ ಕಲೆಕ್ಷನ್ ಹಾಗೆ ಸಲಾರ್ ಸಿನಿಮಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಬಗ್ಗೆ ಹೊಸದೊಂದು ಚರ್ಚೆ ಶುರುವಾಗಿದೆ. ಹೌದು ಫ್ರೆಂಡ್ಸ್, ಪ್ರಭಾಸ್ ಅವರ ಸಲಾರ್ ಸಿನಿಮಾ ರಿಲೀಸ್ ಆದ ದಿನವೇ ಹಳೆಯ ರೆಕಾರ್ಡ್ ಗಳನ್ನ ಬ್ರೇಕ್ ಮಾಡಿ ಬಾಕ್ಸ್ ಆಫೀಸ್ ನಲ್ಲಿ ಹೊಸ ದಾಖಲೆಯನ್ನ ಬರೆದಿದೆ ಅಂತ ಅಫಿಷಿಯಲ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಹಾಕಿದ್ರು. ಇದಾದ ಬಳಿಕ ಸಲಾರ್ ಸಿನಿಮಾ 200 ಕೋಟಿ 300 ಕೋಟಿ ಹಾಗೆ 400 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದೆ ಅಂತ ಅಫಿಷಿಯಲ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಗಳನ್ನ ಹಾಕಿದ್ರು. ಈ ರೀತಿಯ ಪೋಸ್ಟ್ ಗಳನ್ನ ನೋಡಿದಂತಹ ಪ್ರಭಾಸ್ ಅವರ ಅಭಿಮಾನಿಗಳು ಹಾಗೆ ತೆಲುಗಿನ ಆಡಿಯನ್ಸ್ ಗಳು ತುಂಬಾನೇ ಖುಷಿ ಪಟ್ಟಿದ್ರು. ಆದ್ರೆ ಇದೀಗ ಸಲಾರ್ ಸಿನಿಮಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಈ ಒಂದು ರಿಪೋರ್ಟ್ ಫೇಕ್ ಅನ್ನೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ನಡೀತಾ ಇದೆ. ಹೌದು ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾದಲ್ಲಿ ಸಲಾರ್ ಸಿನಿಮಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಫೇಕ್ ಅನ್ನೋ ಬಗ್ಗೆ ಚರ್ಚೆ ನಡೀತಾ ಇದ್ದ ಹಾಗೆ ಅಫಿಷಿಯಲ್ ಆಗಿ ಶೇರ್ ಮಾಡಿದ್ದಂತಹ ಪೋಸ್ಟರ್ ಗಳನ್ನ ಡಿಲೀಟ್ ಮಾಡಿದ್ದಾರೆ. ಸದ್ಯಕ್ಕಂತೂ ಸೋಷಿಯಲ್ ಮೀಡಿಯಾದಲ್ಲಿ ಸಲಾರ್ ಸಿನಿಮಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಫೇಕ್ ಅನ್ನೋ ಬಗ್ಗೆ ಚರ್ಚೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಕಾಟೇರ ಸಿನಿಮಾ ಪ್ರೀ ಬುಕಿಂಗ್ ನಲ್ಲೇ ಹೊಸದೊಂದು ಇತಿಹಾಸವನ್ನ ಬರೆದಿದೆ. ಹೌದು ಫ್ರೆಂಡ್ಸ್, ದರ್ಶನ್ ಅವರ ಕಾಟೇರ ಸಿನಿಮಾ ಇನ್ನೂ ಕೂಡ ರಿಲೀಸ್ ಆಗಿಲ್ಲ. ಇದೇ ತಿಂಗಳು ಡಿಸೆಂಬರ್ 29ಕ್ಕೆ ದರ್ಶನ್ ಅವರ ಕಾಟೇರ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇನ್ನು ಈಗಾಗಲೇ ಕಾಟೇರ ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ಕೂಡ ಓಪನ್ ಆಗಿದ್ದು, ಕೇವಲ 48 ಗಂಟೆಯಲ್ಲೇ ಪ್ರೀ ಬುಕಿಂಗ್ ನಲ್ಲಿ ಕಾಟೇರ ಸಿನಿಮಾ 1 ಕೋಟಿಗೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡಿದೆ. ಕನ್ನಡ ಸಿನಿಮಾ ರಂಗದ ಇತಿಹಾಸದಲ್ಲೇ ರಿಲೀಸ್ಗೂ ಮೊದಲೇ 1 ಕೋಟಿಗೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡಿ ಕಾಟೇರ ಸಿನಿಮಾ ಹೊಸ ಇತಿಹಾಸವನ್ನೇ ಬರೆದಿದೆ. ಒಂದು ಕಡೆ ಪ್ರಭಾಸ್ ಅವರ ಸಲಾರ್ ಸಿನಿಮಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಫೇಕ್ ಅನ್ನೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೀತಾ ಇದ್ರೆ, ಮತ್ತೊಂದು ಕಡೆ ದರ್ಶನ್ ಅವರ ಕಾಟೇರ ಸಿನಿಮಾ ಪ್ರೀ ಬುಕಿಂಗ್ ನಲ್ಲೇ ಹೊಸದೊಂದು ದಾಖಲೆಯನ್ನ ಬರೆದಿದೆ. ಹೀಗಾಗಿ ಸಾಕಷ್ಟು ಜನ ಆಡಿಯನ್ಸ್ಗಳು ಸಲಾರ್ ಸಿನಿಮಾವನ್ನ ಟ್ರೋಲ್ ಮಾಡ್ತಾ ಇದ್ದಾರೆ. ಹೌದು ಫ್ರೆಂಡ್ಸ್, ದರ್ಶನ್ ಅವರ ಕಾಟೇರ ಸಿನಿಮಾ ಡಿಸೆಂಬರ್ 29ಕ್ಕೆ ರಿಲೀಸ್ ಆಗುತ್ತೆ ಅಂದಾಗ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯನ್ನ ಮಾಡಿದ್ರು. ಕಾಟೇರ ಸಿನಿಮಾವನ್ನ ಹಾಗೆ ದರ್ಶನ್ ಅವರನ್ನ ಟ್ರೋಲ್ ಮಾಡಿದ್ರು. ಆದ್ರೆ ಇದೀಗ ಕಾಟೇರ ಸಿನಿಮಾ ಹೊಸ ದಾಖಲೆಯನ್ನ ಬರಿತಾ ಇದ್ದ ಹಾಗೆ ಬೇರೆ ಭಾಷೆಯ ಸಿನಿಮಾಗಳಿಗೆ ದೊಡ್ಡ ತಲೆನೋವಾಗಿದೆ. ಹೌದು ಫ್ರೆಂಡ್ಸ್, ರಿಲೀಸ್ಗೂ ಮೊದಲೇ ಹೊಸ ದಾಖಲೆಯನ್ನ ಬರೆದಿರುವಂತಹ ಕಾಟೇರ ಸಿನಿಮಾ ರಿಲೀಸ್ ಆದ ಬಳಿಕ ಇನ್ಯಾವ ಮಟ್ಟಕ್ಕೆ ಹೊಸ ದಾಖಲೆಗಳನ್ನ ಬರಿಬಹುದು ಅನ್ನೋ ಬಗ್ಗೆ ಸಾಕಷ್ಟು ಜನ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಇನ್ನು ಅಡ್ವಾನ್ಸ್ ಬುಕಿಂಗ್ ನಲ್ಲೂ ಕೂಡ ಕಾಟೇರ ಸಿನಿಮಾ ಹೊಸ ದಾಖಲೆಗಳನ್ನ ಬರಿತಾ ಇದೆ. ಅಡ್ವಾನ್ಸ್ ಬುಕಿಂಗ್ ಓಪನ್ ಆದ ಕೇವಲ 5-6 ನಿಮಿಷಗಳಲ್ಲೇ ಕಾಟೇರ ಸಿನಿಮಾದ ಟಿಕೆಟ್ಸ್ ಗಳೆಲ್ಲ ಸೋಲ್ಡ್ ಔಟ್ ಆಗ್ತಾ ಇದೆ. ಇನ್ನು ನಿಮ್ಮ ಪ್ರಕಾರ ಈ ಬಾರಿ ದರ್ಶನ್ ಅವರ ಕಾಟೇರ ಸಿನಿಮಾ ಎಷ್ಟು ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡುತ್ತೆ ಅನ್ನೋ ಬಗ್ಗೆ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.